ಸೂಪರ್‌ಫಾಸ್ಟ್‌ಗೆ ಸ್ವಾಗತ. ನಾನು ಶ್ವೇತಾ. ಈಗ ಹೆಡ್ಲೈನ್ಸ್. ದಿಢೀರ್ ಶ್ರೀಮಂತರಾಗೋ ಕನಸು ಕಂಡ್ರು. ಸಿಸಿಟಿವಿ ಸೆಕ್ಯೂರಿಟಿ ಇಲ್ಲದನ್ನ ನೋಡಿ ಎಟಿಎಂಗೆ ಕನ್ನ ಕೊರೆದ್ರು. ಸಿಕ್ಕಿಬಿದ್ರು ಹಣ ತುಂಬೋ ಏಜೆನ್ಸಿ ಕೆಲಸಗಾರರು. ಬಿಟಿಎಂ ಲೇಔಟ್ನಲ್ಲಿ ಮನೆಗಳ ತೆರವು. ನೋಟಿಸ್ ನೀಡದೆ ಬಿಡಿಎ ಕಾರ್ಯಾಚರಣೆ. ಬೀದಿಗೆ ಬಿತ್ತು ನಾಡಪ್ರಭು ಕೆಂಪೇಗೌಡ ವಂಶಸ್ಥರ ಕುಟುಂಬ. ಹೆಚ್ಚಾಗಿದೆಯಂತೆ ಕಚ್ಚಾ ಸಾಮಗ್ರಿ ನಿರ್ಮಾಣ ವೆಚ್ಚದ ದರ. ಫ್ಲಾಟ್ಗಳ ದರ ಏರಿಸಲು ಬಿಡಿಎ ನಿರ್ಧಾರ. ಬಡವರ ಸೂರಿನ ಕನಸಿಗೆ ಬಿತ್ತು ಬರೆ. ಮುಂಗಾರು ಶುರುವಾದ್ರೂ ನೀಗಲಿಲ್ಲ ನೀರಿನ ಬರ. ಕಾವೇರಿ ಭಾಗದ ಡ್ಯಾಂಗಳಲ್ಲಿ ಕುಸಿದಿದೆ ನೀರಿನ ಮಟ್ಟ. ಕುಡಿಯಲು ನೀರಿಲ್ಲದೆ ಬೆಂಗಳೂರಿಗರು ತತ್ತರ. ರೆಸ್ಟೋರೆಂಟ್ನಲ್ಲಿ ಮೊಘಲ್ ದರ್ಬಾರ್. ವೈಟ್ಫೀಲ್ಡ್ನಲ್ಲಿ ಶುರುವಾಗಿದೆ ಜಿ ಹುಜೂರ್. ಪೇಟ ಧರಿಸಿ ಗ್ರಾಹಕರು ಊಟಕ್ಕೆ ಹಾಜರು. ಶ್ರೀಮಂತರಾಗಬೇಕು ಅನ್ನೋದು ತುಂಬಾ ಜನರ ಬಯಕೆ. ಅದರಲ್ಲಿ ಕೆಲವರು ಯಶಸ್ವಿ ಆಗ್ತಾರೆ, ಇನ್ ಕೆಲವರು ವಿಫಲರಾಗ್ತಾರೆ. ಆದರೆ ತಪ್ಪು ದಾರಿಯಲ್ಲಿ ಶ್ರೀಮಂತರಾಗಲು ಹೋದವರು ತಲುಪಬಾರದ ಜಾಗ ತಲುಪ್ತಾರೆ. ಈ ಮಾತಿಗೆ ಉದಾಹರಣೆಯಂತಿದೆ ಈ ಮೂವರ ಸ್ಟೋರಿ. ಈ ಮೂರು ಮಂದಿ ಹಾಸನದಿಂದ ಕೆಲಸ ಹುಡುಕಿಕೊಂಡು ಬೆಂಗಳೂರಿಗೆ ಬಂದವರು. ದಿಢೀರ್ ಶ್ರೀಮಂತರಾಗಲು ಹೋಗಿ ಈಗ ಕೃಷ್ಣನ ಜನ್ಮಸ್ಥಾನ ಸೇರಿದ್ದಾರೆ. ಕೆನರಾ ಬ್ಯಾಂಕ್ ಎಟಿಎಂಗೆ ಕನ್ನ ಹಾಕಿ ಸಿಕ್ಕಿಬಿದ್ದಿದ್ದಾರೆ. ಈ ಕನ್ನದ ಮಾಸ್ಟರ್ ಮೈಂಡ್ ರಘು. ಚೆಕ್ಮೇಟ್ ಸೆಕ್ಯೂರಿಟಿ ಏಜೆನ್ಸಿಯಲ್ಲಿ ಸೂಪರ್ವೈಸರ್ ಆಗಿದ್ದ ರಘು ನಿತ್ಯ ಎಟಿಎಂಗಳಿಗೆ ಹಣ ತುಂಬಿ ಬರ್ತಿದ್ದ. ದಿಢೀರ್ ಶ್ರೀಮಂತನಾಗೋದಕ್ಕೆ ಒಂದು ಎಟಿಎಂ ದೋಚಿದ್ರೂ ಸಾಕು ಅಂತ ಅಂದುಕೊಂಡವನೇ ಗ್ಯಾಸ್ ಕಟಿಂಗ್ ಕೆಲಸ ಮಾಡ್ತಿದ್ದ ಸ್ನೇಹಿತ ಸುನೀಲನಿಗೆ ತಿಳಿಸಿದ್ದ. ಇಬ್ಬರು ಸೇರಿ ಕೂಲಿ ಕೆಲಸ ಮಾಡಿಕೊಂಡಿದ್ದ ಮಹೇಶ್ನನ್ನ ಸೇರಿಸಿಕೊಂಡು ಎಟಿಎಂಗೆ ಕನ್ನ ಹಾಕಿದ್ರು. ಸಂಜಯ್ ನಗರದ ನಾಗಶೆಟ್ಟಿಹಳ್ಳಿಯ ಕೆನರಾ ಬ್ಯಾಂಕ್ ಎಟಿಎಂನಲ್ಲಿ ಸಿಸಿ ಕ್ಯಾಮೆರಾ ಕೆಲಸ ಮಾಡ್ತಿಲ್ಲ, ಸೆಕ್ಯೂರಿಟಿ ಗಾರ್ಡ್ ಇಲ್ಲ ಮತ್ತು 2 ಬಾಗಿಲುಗಳಿವೆ ಅನ್ನುವುದನ್ನ ರಘು ಕಂಡುಕೊಂಡ. ಮಹೇಶ್ನನ್ನ ಬ್ಯಾಂಕ್ ಹೊರಗಡೆ ನಿಲ್ಲಿಸಿ ಸುನಿಲ್ ಗ್ಯಾಸ್ ಕಟ್ಟರ್ ಬಳಸಿ ಎಟಿಎಂ ಮಷಿನ್ ಕೊರೆದು ಹಣವನ್ನ ಚೀಲ ತುಂಬಿದ. 19 ಲಕ್ಷ ರೂಪಾಯಿ ದೋಚಿ ಮೂವರು ಪರಾರಿಯಾಗಿದ್ದರು. 24ರಿಂದ 28ನೇ ತಾರೀಕುವರೆಗೆ ನಾಗಶೆಟ್ಟಿಯಲ್ಲಿ ಬ್ರಾಂಚಿಗೆ ಸಹ ಬಂದು ಹಣ ತುಂಬಿದ್ದಾನೆ. ಆ ಸಂದರ್ಭದಲ್ಲಿ ಅವನ ವಾತಾವರಣವನ್ನೆಲ್ಲ ವಾಚ್ ಮಾಡಿ ಅಲ್ಲಿ ಸ್ಟಡಿ ಮಾಡಿಬಿಟ್ಟು ನಂತರ ಇವನು ಫ್ರೆಂಡ್ಸ್ ಏನಿದ್ದಾರೆ ಹಾಸನದಲ್ಲಿ ಮಹೇಶ ಮತ್ತು ಇನ್ನೊಬ್ಬ ಸುನಿಲ್ ಅನ್ನೋರು ಕಾಂಟ್ಯಾಕ್ಟ್ ಮಾಡಿ ಈ ಒಂದು ಕೃತ್ಯವನ್ನು ಎಸಗಿದ್ದಾರೆ. ಒಟ್ಟಲ್ಲಿ ತಾವು ಕಲಿತ ಕೆಲಸವನ್ನ ನಿಯತ್ತಿನಿಂದ ಮಾಡಿಕೊಂಡು ಹೋಗಿದ್ರೆ ಈ ಮೂವರಿಗೂ ಇಂತಹ ಸ್ಥಿತಿ ಬರ್ತಿರಲಿಲ್ಲ. ಮಾಡಬಾರದ ಕೆಲಸ ಮಾಡಿ ಜೈಲಲ್ಲಿ ಮುದ್ದೆ ಮುರಿಯುವಂತಾಯಿತು. ಬೆಂಗಳೂರಿನಿಂದ ಕ್ಯಾಮರಾಮನ್ ಚಂದ್ರು ಜೊತೆ ನಾಗೇಂದ್ರ ಬಾಬು, ಸುವರ್ಣ ನ್ಯೂಸ್. ಗುಟ್ಕಾ ಮಾರಾಟ ನಿಷೇಧ ಆದೇಶ ಜಾರಿಗೆ ಬಂದು 10 ದಿನಗಳಾಗಿವೆ. ಆದರೂ ರಾಜ್ಯ ರಾಜಧಾನಿಯಲ್ಲಿ ಎಗ್ಗಿಲ್ಲದೆ ಗುಟ್ಕಾ ಮಾರಾಟ ನಡೀತಾ ಇದೆ. ಗುಟ್ಕಾ ಮಾರಾಟಗಾರರ ಬಗ್ಗೆ ಗರಂ ಆಗಿರೋ ಪೊಲೀಸರು ಗುಟ್ಕಾ ಮಾರಾಟಕ್ಕೆ ಬ್ರೇಕ್ ಹಾಕಲು ಮುಂದಾಗಿದ್ದಾರೆ. ರಾಜ್ಯ ಸರ್ಕಾರ ಜನರ ಆರೋಗ್ಯದ ಹಿತದೃಷ್ಟಿಯಿಂದ ರಾಜ್ಯಾದ್ಯಂತ ಗುಟ್ಕಾ ಬ್ಯಾನ್ ಮಾಡಿದೆ. ನಿಷೇಧ ಹೇರಿ ಹಲವು ದಿನಗಳೇ ಕಳೆದರೂ ಬೆಂಗಳೂರಿನಲ್ಲಿ ಗುಟ್ಕಾ ಮಾರಾಟ ಎಗ್ಗಿಲ್ಲದೆ ಸಾಗ್ತಿದೆ. ಇದಕ್ಕೆ ಕಡಿವಾಣ ಹಾಕಲು ನಗರ ಪೊಲೀಸರು ಸಜ್ಜಾಗಿದ್ದಾರೆ. ಮಾರ್ಕೆಟ್ ಸುತ್ತಮುತ್ತ ಕೆಲ ಅಂಗಡಿಗಳ ಮೇಲೆ ದಾಳಿ ನಡೆಸಿ ಗುಟ್ಕಾ ಮಾರುತ್ತಿದ್ದವರನ್ನ ಬಂಧಿಸಿದ್ದಾರೆ. ಶಂಕರ್ ಟ್ರೇಡರ್ಸ್ ಹಾಗೂ ರಾಜೇಶ್ವರಿ ಟ್ರೇಡರ್ಸ್ ಎಂಬ ಅಂಗಡಿಗಳ ಮೇಲೆ ದಾಳಿ ಮಾಡಿ ಅರುಣ್ ಹಾಗೂ ಅನಂತ್ ಎಂಬುವರನ್ನ ಬಂಧಿಸಿದ್ದಾರೆ. ಸಿಟಿ ಮಾರ್ಕೆಟ್ನ ಶಂಕರ್ ಟ್ರೇಡರ್ಸ್ ಮತ್ತು ರಾಜೇಶ್ವರಿ ಟ್ರೇಡರ್ಸ್ ಎಂಬ 2 ಅಂಗಡಿಗಳ ಮೇಲೆ ದಾಳಿ ಮಾಡಿ ಅರುಣ್ ಮತ್ತು ಎನ್ ಅನಂತ್ ಈ ಇಬ್ಬರು ವ್ಯಕ್ತಿಗಳನ್ನು ಬಂಧಿಸಿ ಅವರಿಂದ ಸುಮಾರು 13,000ದಷ್ಟು ಗುಟ್ಕಾ ಪಾಕೆಟ್ಸ್ ಇವರನ್ನು ಅಕ್ರಮವಾಗಿ ಮಾರಾಟ ಮಾಡುತ್ತಿದ್ದ ಮೇರೆಗೆ ಇವರಿಬ್ಬರನ್ನ ಬಂಧಿಸಿ ಇವರ ಮೇಲೆ ಸಿಟಿ ಮಾರ್ಕೆಟ್ ಪೊಲೀಸ್ ಸ್ಟೇಷನಲ್ಲಿ ಕಾನೂನು ಪ್ರಕಾರ ಕ್ರಮ ಜರುಗಿಸಿಕೊಂಡಿದ್ದಾರೆ.
ಅಷ್ಟೇ ಅಲ್ಲ, ಪ್ರತ್ಯೇಕ ತಂಡ ರಚಿಸಿರುವ ಪೊಲೀಸರು ಕಂಡಲ್ಲಿ ದಾಳಿ ನಡೆಸುತ್ತಿದ್ದಾರೆ. ಯಾವುದೇ ಕಾರಣಕ್ಕೂ ಗುಟ್ಕಾ ಮಾರಾಟ ಬೇಡ ಅನ್ನೋ ಖಡಕ್ ಸಂದೇಶವನ್ನು ಮಾರಾಟಗಾರರಿಗೆ ರವಾನಿಸುತ್ತಿದ್ದಾರೆ. ಇದೇ ರೀತಿ ಅಕ್ರಮವಾಗಿ ಗುಟ್ಕಾ ಮಾರಾಟ ಮಾಡುತ್ತಿರೋ ಬಗ್ಗೆ ಮಾಹಿತಿಯನ್ನು ಕಲೆಕ್ಟ್ ಮಾಡ್ತಾ ಇದ್ದೀವಿ. ಮುಂದಿನ ದಿನಗಳಲ್ಲಿ ಮತ್ತಷ್ಟು ಪ್ರಕರಣಗಳು ದಾಖಲಾಗುವ ಸಂಭವ ಇದೆ. ಇನ್ನು ಗುಟ್ಕಾ ಮಾರಾಟ ಮಾಡುವವರ ವಿರುದ್ಧ ಪೊಲೀಸರಿಗೆ ಮಾಹಿತಿ ನೀಡಲು ಸಾರ್ವಜನಿಕರಿಗೆ ಕರೆ ನೀಡಿದ್ದಾರೆ. ಒಟ್ನಲ್ಲಿ ಸರ್ಕಾರದ ಆದೇಶವಿದ್ರೂ ಗುಟ್ಕಾ ಮಾರಾಟ ಮಾಡ್ತಿರೋರಿಗೆ ಪೊಲೀಸರು ಬಿಸಿ ಮುಟ್ಟಿಸುತ್ತಿದ್ದಾರೆ. ಬೆಂಗಳೂರಿನಿಂದ ನಾಗೇಂದ್ರ ಮತ್ತು ರವಿಕುಮಾರ್, ಸುವರ್ಣ ನ್ಯೂಸ್. 4 ವರ್ಷ ಬೆತ್ತಲೆಯಾಗಿ ಗೃಹ ಬಂಧನದಲ್ಲಿದ್ದು ಇದೀಗ ನಿಮಾನ್ಸ್ನಲ್ಲಿ ಚಿಕಿತ್ಸೆ ಪಡೆಯುತ್ತಿರುವ ಹೇಮಾವತಿಗೆ ಸರ್ಕಾರದಿಂದ ಎಲ್ಲ ರೀತಿಯ ನೆರವು ನೀಡುವುದಾಗಿ ಮಹಿಳಾ ಮತ್ತು ಮಕ್ಕಳ ಕಲ್ಯಾಣ ಖಾತೆ ಸಚಿವೆ ಉಮಾಶ್ರೀ ವಿಧಾನ ಪರಿಷತ್ನಲ್ಲಿ ತಿಳಿಸಿದ್ದಾರೆ. ಚಿಕಿತ್ಸೆಗೆ ಸ್ಪಂದಿಸುತ್ತಿರುವ ಹೇಮಾವತಿ ಚೇತರಿಸಿಕೊಳ್ತಿದ್ದಾಳೆ. ಆಸ್ಪತ್ರೆಯಿಂದ ಬಿಡುಗಡೆಯಾಗಿ ಹೊರಬಂದ ಬಳಿಕ ಆಕೆಗೆ ಸೂಕ್ತ ರಕ್ಷಣೆ ಮತ್ತು ಪೋಷಣೆಯನ್ನ ಸರ್ಕಾರ ಮಾಡಲಿದೆ ಅಂತ ಭರವಸೆ ನೀಡಿದರು. ಇದಕ್ಕೂ ಮುನ್ನ ವಿಷಯ ಪ್ರಸ್ತಾಪಿಸಿದ ನಟಿ ತಾರಾ ಮತ್ತು ಮೋಟಮ್ಮ ಹೇಮಾವತಿಗೆ ಎಲ್ಲಾ ರೀತಿಯ ನೆರವು ನೀಡುವಂತೆ ಆಗ್ರಹಿಸಿದರು. ತಿಳಿಸಲಾಗಿದ್ದು ಚಿಕಿತ್ಸೆಗೆ ಸದರಿಯವರು ಸ್ಪಂದಿಸುತ್ತಿದ್ದು ಗುಣಮುಖರಾಗುತ್ತಿದ್ದಾರೆ. ಮಾನಸಿಕ ಸ್ಥಿತಿಯ ಕುಮಾರಿ ಹೇಮಾವತಿಯವರನ್ನು ತಕ್ಷಣವೇ ಈ ಸ್ಥಳದಿಂದ ರಕ್ಷಿಸಿ ನಿಮಾನ್ಸ್ ಆಸ್ಪತ್ರೆಗೆ ತುರ್ತು ಚಿಕಿತ್ಸೆಗಾಗಿ ದಾಖಲಿಸಲಾಗಿದೆ. ಅಗತ್ಯವಿರುವ ಎಲ್ಲ ವೈದ್ಯಕೀಯ ಸೇವೆಗಳನ್ನು ನೀಡಲು ಆಸ್ಪತ್ರೆ ಮುಖ್ಯಸ್ಥರಿಗೆ ತಿಳಿಸಲಾಗಿದ್ದು ಚಿಕಿತ್ಸೆಗೆ ಸದರಿಯವರು ಸ್ಪಂದಿಸುತ್ತಿದ್ದು ಗುಣಮುಖರಾಗುತ್ತಿದ್ದಾರೆ. ಮಾನಸಿಕ ಸ್ಥಿತಿಗೆ ಸಂಬಂಧಪಟ್ಟಂತೆ ವೈದ್ಯರು ಇನ್ನೂ ಪರಿಶೀಲಿಸಿ ಚಿಕಿತ್ಸೆ ನೀಡುತ್ತಿದ್ದು ಗುಣಮುಖರಾಗಿ ಆಸ್ಪತ್ರೆಯಿಂದ ಹೊರಬಂದ ನಂತರ ಅವಶ್ಯವಿದ್ದಲ್ಲಿ ಇಲಾಖೆಯಿಂದ ರಕ್ಷಣೆ ಮತ್ತು ಪೋಷಣೆಯನ್ನು ಒದಗಿಸಲು ಪೂರ್ಣ ಕ್ರಮ ಜರುಗಿಸಲಾಗಿದೆ. ವಿಧಾನಸಭೆ ಚುನಾವಣೆ ನೀತಿ ಸಂಹಿತೆಯಿಂದಾಗಿ ವಶಪಡಿಸಿಕೊಂಡಿದ್ದ ಹಣವನ್ನು ಇವತ್ತು ನೆಲಮಂಗಲ ಪೊಲೀಸರು ಹಿಂದಿರುಗಿಸಿದ್ದಾರೆ. 2 ತಿಂಗಳ ಹಿಂದೆ ಜಾಸ್ ಟೋಲ್ ಬಳಿ ಐಎಸ್ಎಸ್ ಏಜೆನ್ಸಿಗೆ ಸೇರಿದ್ದ ಹಣವನ್ನು ಚುನಾವಣಾಧಿಕಾರಿಗಳು ವಶಪಡಿಸಿಕೊಂಡಿದ್ದರು. ಈ ಹಣವನ್ನು ತುಮಕೂರಿನ ವಿವಿಧ ಬ್ಯಾಂಕ್ ಎಟಿಎಂಗಳಿಗೆ ಹಣ ತುಂಬಲು ಕೊಂಡೊಯ್ಯಲಾಗುತ್ತಿತ್ತು. ಈಗ ಸೂಕ್ತ ದಾಖಲೆ ಒದಗಿಸಿದ್ರಿಂದ ನೆಲಮಂಗಲ ಪೊಲೀಸರು ಐಎಸ್ಎಸ್ ಏಜೆನ್ಸಿಗೆ 1,70,00,000 ಹಣವನ್ನು ಹಸ್ತಾಂತರಿಸಿದರು. ಅಲ್ಲದೆ 2 ಟಾಟಾ ಸುಮೋ ಹಾಗೂ ಚಾಲಕರನ್ನ ಬಿಡುಗಡೆಗೊಳಿಸಿದ್ರು. ಸಿಲಿಕಾನ್ ಸಿಟಿಯ ಸುದ್ದಿಗಳು ಇನ್ನು ಸಾಕಷ್ಟಿವೆ, ನೋಡೋಣ ಬ್ರೇಕ್ನ ನಂತರ.